ಧಾರವಾಡದಲ್ಲಿ ನಿವೃತ್ತ ಅಂಗವಿಕಲ ಸೈನಿಕನ ಮೇಲೆ ಪೊಲೀಸರು ಹಲ್ಲೆ ನಡೆಸಿರುವಂತಹ ಘಟನೆ ರಾಜ್ಯದ ರಾಜಕೀಯ ಮತ್ತು ಸಾಮಾಜಿಕ ವಲಯದಲ್ಲಿ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ತೀವ್ರ ಅಸ್ವಸ್ಥನಾಗಿರುವಂತಹ ನಿವೃತ್ತ ಅಂಗವಿಕಲ ಸೈನಿಕನ ಮೆಸ್ಗೆ ನೀಡಿದಂತಹ ವೀರ ನಾರಿ ಮತ್ತು ಕೆಪಿಸಿಸಿ ನಿವೃತ್ತ ಮಹಿಳಾ ಸೈನಿಕರ ಸಂಘಟನೆಯ ರಾಜ್ಯಾಧ್ಯಕ್ಷೆ ಶ್ರೀಮತಿ ಸ್ವರೂಪರಾಣಿ ಅವರು ಭೇಟಿಯನ್ನ ನೀಡಿದ್ದಾರೆ. ಇನ್ನು ಧಾರವಾಡದ ಸಪ್ತಾಪುರದ ವಿವೇಕಾನಂದ ಸರ್ಕಲ್ ಬಳಿ ಸೈನಿಕ ಮೆಸ್ ನಡೆಸುವಂತಹ ಮಾಜಿ ಸೈನಿಕ ರಾಮಪ್ಪ ನಿಪ್ಪಾಣಿ ಮೇಲೆ ಸೆಪ್ಟೆಂಬರ್ 28ರಂದು ರಾತ್ರಿ ನಶೆಯಲ್ಲಿ ಬಂದಂತಹ ಪೊಲೀಸರು ಹಪ್ತಾ ನೀಡದ ಕಾರಣಕ್ಕೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಲ್ಲದೆ ಮಾರಣಾಂತಿಕವಾಗಿ ಹಲ್ಲೆಯನ್ನ ಮಾಡಿದ್ರು. ಇನ್ನು ಈ ಬಗ್ಗೆ ಸೈನಿಕರ ಹೆಸರಿನಲ್ಲಿ ಮೆಸ್ ಅನ್ನ ಆರಂಭಿಸಿ ಮಾಜಿ ಸೈನಿಕರು ಈ ಭಾಗದಲ್ಲಿ ಉತ್ತಮ ಸೇವೆ ಹಾಗೂ ಉತ್ತಮ ಆಹಾರವನ್ನ ನೀಡಿ ಉತ್ತಮ ಹೋಟೆಲ್ ಅನ್ನ ನಡೆಸಿಕೊಂಡು ಬಂದಿದ್ರಲ್ಲ, ಇಲ್ಲಿ ನಡೆಯಬಾರದಂತಹ ಘಟನೆ ನಡೆದಿದೆ. ಹೀಗಾಗಿ ಇನ್ನು ಮುಂದೆ ಯಾರ ಮೇಲೂ ಕೂಡ ಇಂತಹ ದಬ್ಬಾಳಿಕೆ ಯಾಗಬಾರದು, ಸೈನಿಕನ ಮೇಲೆ ಹಲ್ಲೆಯಾಗಿದೆ, ಇದರ ಬಗ್ಗೆ ಸೂಕ್ತ ತನಿಖೆಯಾಗಬೇಕು ಅಂತ ಕೆಪಿಸಿಸಿ ರಾಜ್ಯ ಮುಖ್ಯ ಸಂಯೋಜಕರು ಶರಣಪ್ಪ ಎಂ ಕೊಟಗಿ ಅವರು ಆಗ್ರಹಿಸಿದ್ದಾರೆ. ಗೌರವಾನ್ವಿತವಾಗಿ ಸೈನಿಕ ಸೇನೆ ಎಂಬ ಸೈನಿಕರ ಹೆಸರಿನಲ್ಲಿ ಒಂದು ಖಾನಾವಳಿಯನ್ನು ಪ್ರಾರಂಭಿಸಿ ಮಾಜಿ ಸೈನಿಕರು ಈ ಭಾಗದಲ್ಲೇ ಉತ್ತಮ ಸೇವೆ, ಉತ್ತಮ ಆಹಾರ, ಉತ್ತಮ ಒಂದು ಶಿಸ್ತಿನಿಂದ ನಡೆಸಿಕೊಂಡು ಬಂದಂತ ಈ ಹೋಟೆಲಿನಲ್ಲಿ ನಡೆಯಬಾರದ ಘಟನೆಗಳು ನಡೆದಿವೆ. ಸೈನಿಕರ ಮೇಲೆ ಆಗಬಾರದ ಅನ್ಯಾಯ, ದಬ್ಬಾಳಿಕೆ ನಡೆದು ಇಡೀ ಧಾರವಾಡಕ್ಕೆ ಒಂದು ಕಪ್ಪು ಚುಕ್ಕೆ ನಮಗೆ ಬಂದಿದೆ. ಆದ್ದರಿಂದ ಧಾರವಾಡದಲ್ಲಿ ಯಾರೇ ಇರಲಿ, ಸೈನಿಕರಿರಲಿ, ಸಾಮಾನ್ಯ ಜನ ಇರಲಿ, ಮಹಿಳೆಯರಿರಲಿ, ಯಾರ ಮೇಲೆಯೂ ದಬ್ಬಾಳಿಕೆ ಅನ್ಯಾಯ ಆಗಬಾರ್ದು. ದೇಶ ಕಾಯುವಂಥವ್ರು ತಮ್ಮ ಇಡೀ ಜೀವನವನ್ನೇ ತ್ಯಾಗ ಮಾಡಿ ದೇಶಕ್ಕಾಗಿ ಸೇವೆ ಮಾಡಿದಂಥವ್ರು ಗೌರವಪೂರ್ವಕವಾಗಿ ಕಾಯಕವೇ ಕೈಲಾಸ ಅಂತೇಳಿ ಕಾಯಕವನ್ನು ಕೈಲಾಸ ಮಟ್ಟಕ್ಕೆ ಒಯ್ಯುವ ಪ್ರಯತ್ನದಲ್ಲಿ ಕಾಯಕ ಮಾಡುವವರ ಮೇಲೆ ರಾತ್ರಿ ವೇಳೆಯಲ್ಲಿ ಅವರೇನು ತಮ್ಮ ಕಾಯಕವನ್ನು ಮುಗಿಸಿ ತಮ್ಮ ಮನೆಯವರೆಲ್ಲ ಸೇರಿ ಊಟ ಮಾಡುವಾಗ ಈ ಒಂದು ದಬ್ಬಾಳಿಕೆ ನಡೆದಿದೆ. ಇದರ ಮೇಲೆ ಸೂಕ್ತ ತನಿಖೆಯಾಗಿ ಅವ್ರಿಗೇನು ಪನಿಷ್ಮೆಂಟ್ ಸಾಧಾರಣ ಆಗಬಾರ್ದು. ಎಲ್ಲರೂ ನೆನಪಿಟ್ಕೋಬೇಕು. ಇಂಥ ಘಟನೆಗಳು ಮತ್ತೆ ಧಾರವಾಡದಲ್ಲಿ ಆಗಲಿ, ಹುಬ್ಬಳ್ಳಿಯಲ್ಲಿ ಆಗಲಿ, ಕರ್ನಾಟಕದಲ್ಲಿ ಎಲ್ಲಿ ನಡೆಯಬಾರದು ಅಂತ ನಾನು ಹೇಳ್ತಾ ಇದ್ದೀನಿ. ಈ ಅಹಿತಕರ ಘಟನೆ ನಡೆದ ದಿನ ನಾನು ಇಲ್ಲಿಗೆ ಬಂದಿದ್ದೆ. ಅದಕ್ಕೆ ತಕ್ಕಂತೆ ನಾನು ಡಿಸಿ ಅವರಿಗೂ ನಾನು ಪತ್ರವನ್ನ ಬರೆದಿದ್ದೆ. ಕ್ರಮ ಕೈಗೊಳ್ತೇವೆ ಅಂತ ಕೂಡ ಹೇಳಿದ್ರು. ಆಸ್ಪತ್ರೆಗೆ ಭೇಟಿ ಕೊಟ್ಟು ಅವರನ್ನ ವಿಚಾರಿಸಿಕೊಂಡು ಬಂದಿದ್ವು. ಇನ್ನು ನಾವು ಆರ್ಮಿಯವರೇ, ಏನು ಕಷ್ಟ ಅನ್ನೋದು ನಮಗೂ ಕೂಡ ಗೊತ್ತು. ಅಂತಹ ಘಟನೆಗಳು ಈಗ ಮತ್ತೆ ಮರುಕಳಿಸಬಾರದು ಅಂತ ಕಾಂಗ್ರೆಸ್ ಮುಖಂಡ ಎಂಎಚ್ ಚೆಲ್ಲಮರಡ್ ಅವರು ಹೇಳಿದ್ದಾರೆ. ಅಹಿತಕರ ಘಟನೆ ಏನಿಲ್ಲಿ ನಡೀತು, ಅವತ್ತಿನ ದಿವಸ ನಾನು ಇಲ್ಲಿ ಬಂದು ಪ್ರತಿಯೊಂದನ್ನು ನಾನು ಪರಿಶೀಲನೆ ಮಾಡಿ ಅದಕ್ಕೆ ತಕ್ಕವಾಗಿ ನಾನೊಂದು ಲೆಟರ್ ಬರೆದು ಡಿಸಿ ಮೇಡಮ್ ಅವರು ಕೂಡ ಕೊಟ್ಟೆ. ನಂತರದಲ್ಲಿ ಕಮಿಷನ್ ಆಫೀಸ್ ಕೂಡ ಒಂದು ಕೊಟ್ಟೆ. ಇಲ್ಲ, ನಾವು ಆದಷ್ಟು ಇದಕ್ಕೆ ಕ್ರಮ ತಗೊಂತೀವಿ ಅಂದ್ರು. ಆದರೆ ಇವತ್ತಿನ ದಿನ ನಮ್ಮ ಬೆಂಗಳೂರಿಂದ ಮಹಿಳಾ ಅವರು ಕೂಡ ಆರ್ಮಿಯವರೇ ರಾಜ್ಯ ಅಧ್ಯಕ್ಷರಾಗಿದ್ದಾರೆ. ಅವ್ರನ್ನ ಮುದ್ದಾಮವಾಗಿ ಬೆಂಗಳೂರಿಂದ ಕಳಿಸಿದ್ದಾರೆ ಮೇಡಮ್ ಅವ್ರನ್ನ. ಹೀಗಾಗಿ ಇವತ್ತು ನೋಡಿ, ನಾನು ಹಾಸ್ಪಿಟ್ಲ್ ಕೂಡ ಭೇಟಿ ಕೊಟ್ಟೆ. ಅವತ್ತಿಂದು ನೋಡಂಗಿತ್ತು ಪಾಪ ಆ ಪರಿಸ್ಥಿತಿ, ಆ ಮನುಷ್ಯನದು. ನಮಗೂ ನೋವಾಗತ್ತೆ. ಯಾಕೆ ನಾವು ಒಬ್ಬ ಆರ್ಮಿಯವ್ರ ಕಷ್ಟ ಏನು ನಮಗ್ ಗೊತ್ತು ಹೊರತು ಪೊಲೀಸ್ರಿಗೆ ಗೊತ್ತಿಲ್ಲ. ಪೊಲೀಸ್ ಏನ್ ಮಾಡ್ತಾರೆ, ಹೆಂಡ್ರು ಮಕ್ಕಳು ತಿಂತಾರೆ, ಹೆಂಡ್ರು ಮಕ್ಕಳ ಮಗ ನೋಡ್ತಾರೆ, ಏನ್ ಬೇಕು ತಿಂತಾರ ಅಂತಾರೆ. ನಾವು ಅಲ್ಲಿಲ್ಲ. ನಾವು ಬರೀ ಒಂದು ಹೆಜ್ಜೆ ಮುಂದೆ ಬೇಕಾದ್ರೆ ನಮ್ಗೆ ಆದೇಶ ಬೇಕು ಆರ್ಮಿಯಲ್ಲಿ. ಅಂತ ಒಂದು ನಮ್ದು ಡಿಸಿಪ್ಲಿನ್ ಒಂದು ಆರ್ಮಿ. ಆದ್ರೆ ಇವತ್ತು ನನಗೆ ಇನ್ನೊಂದು ಬಹಳ ಸಂಕಟ ಆಗ್ತದೆ. ಇವತ್ತು ಮೇಡಮ್ ಅವ್ರ ಜೊತೆ ನಾವೆಲ್ಲ ಬಂದಿವಿ. ಯಾಕೆ ರಾಜ್ಯಾಧ್ಯಕ್ಷರು ಮೇಡಮ್ ಅವರು ಬಂದಾಗ ಇಲ್ಲಿ ನಾವು ಸುದ್ದಿಯನ್ನು ಏನ್ ಕೇಳಿದ್ವಿ ಅಂದ್ರೆ, ಆ ಪಾಪ ಆ ವ್ಯಕ್ತಿ ಇವತ್ತು ಆಪರೇಷನ್ ಆಗಿದೆ, ಕಾಲ ಆಪರೇಷನ್ ಆಗಿದೆ. ಎಲ್ಲ ರಕ್ತ ಹೊಡೆದು ಮಂಜುಗಟ್ಟಿ ಕಾಲ ಆಪರೇಷನ್ ಆಗಿದೆ. ಎಸಿಯಲ್ಲಿ ಇಟ್ಟಿದ್ದಾರೆ KLE ಒಳಗೆ, ಬೆಳಗಾವ್. ಅಂತ ದುರದೃಷ್ಟ ಪಾಪ ದುಡ್ಕೊಂಡ್ ತಿನ್ನೋರು ಇವತ್ತು ಅವರು ಅಲ್ಲಿ ದವಾಖಾನೆ ಅಡ್ಮಿಟ್ ಆಗಿದ್ದಾರೆ. ಅಂದ್ರೆ ಅವ್ರ ಖರ್ಚು ವೆಚ್ಚ ಏನು, ಇಲ್ಲಿ ಇದು ನಡೆಯುವಂಥದ್ದು, ಇದು ನಡೆಯುವುದು ಹೇಗೆ? ಹೀಗಾಗಿ ನಾನು ಒಂದು ಮನವಿ ಮಾಡ್ತೀನಿ. ಯಾಕಂದ್ರೆ ಮೊನ್ನೆ ಶಶಿಕುಮಾರ್ ಸಾಹೇಬರು ಕಮಿಷನರು, ಆದರೆ ಅತ್ಯಂತ ಒಳ್ಳೆಯ ಅಧಿಕಾರಿ. ನಾನು ಇಷ್ಟೇ ಅವ್ರಿಗೆ ಮನವಿ ಮಾಡುದು, ಇದೇನು ಲುಕ್ಷಾನಿ ಆಗಿದೆ, ಈ ಲುಕ್ಷಾನಿಯನ್ನ ಅವ್ರಿಗೆ ತುಂಬಿಕೊಡಬೇಕು ಅಂತ ನಾನು ಡಿಪಾರ್ಟ್ಮೆಂಟ್ ಮನವಿ ಮಾಡ್ತೀನಿ. ಅದಲ್ಲದೆ ಮುಂದಾದ್ರೂ ಕೂಡ ಈ ರೀತಿ ಯಾವುದು ಆಗ್ಬಾರ್ದು. ಜ್ಞಾಪಕವಾಗಿ ಒಬ್ಬಿಬ್ಬರನ್ನ ಶಶಿಕುಮಾರ್ ಅಲ್ಲದು, ಸುಮಾರು 8-10 ಜನ ಉಳಿದಾರೆ.
ಆ ಜನಗಳು ಎಲ್ಲರೂ ಆದ್ರೆ ಮಾತ್ರ ಇದು ಒಂದು ದೊಡ್ಡ ಗೌರವ ಡಿಪಾರ್ಟ್ಮೆಂಟ್ಗೆ ಅಂತ ಹೇಳಿ ಮತ್ ಮುಂದಿರಿದಾಗಬಾರ್ದು ಅಂತ ಹೇಳಿ ನಾನು ಎರಡು ಮಾತಾಡಿ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸದ್ಯ ಈಗ ಸೈನಿಕನ ಮೇಲೆ ನಡೆದಂತಹ ಈ ಹಿಂಸಾಚಾರಕ್ಕೆ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದಂತಹ ಸ್ವರೂಪ್ ರಾಣಿ, ಕರ್ನಾಟಕದಲ್ಲಿ ಪೊಲೀಸರು ನಿರಂತರವಾಗಿ ಅಕ್ರಮ ಪ್ರಕರಣಗಳಲ್ಲಿ ಭಾಗಿಯಾಗ್ತಾ ಇರೋದನ್ನ ಖಂಡಿಸಿದ್ದಾರೆ. ಪೊಲೀಸರು ದಿನನಿತ್ಯ ಅರ್ಧ ಗಂಟೆ ಯೋಗ ಅಭ್ಯಾಸ ಮತ್ತು ಪ್ರಾಣಾಯಾಮದ ಮೂಲಕ ಶಾರೀರಿಕ ಹಾಗೂ ಮಾನಸಿಕ ತರಬೇತಿ ಪಡೆಯುವಂತೆ ರಾಜ್ಯ ಮುಖ್ಯಮಂತ್ರಿ ಹಾಗೂ ಸರ್ಕಾರಿ ಅಧಿಕಾರಿಗಳನ್ನ ಆಗ್ರಹಿಸಿದ್ದಾರೆ. ಇಲ್ಲಿ ರಾಮಪ್ಪ ನಿಪ್ಪಾಣಿ ಅವರ ಮೇಲೆ ಇಲ್ಲಿ ಸೈನಿಕ ಒಂದು ಮೆಸ್ ನಡೆಸ್ತಾ ಇದ್ದಾರೆ ಅವರು. ಯಾಕಂದ್ರೆ ಸೈನಿಕ ಕುಟುಂಬದಿಂದ ಅವರು ಪಾಪ ಹೊಟ್ಟೆ ಪಾಟ್ಗೋಸ್ಕರ ಇಲ್ಲೇ ನೋಡಿ, ಇಲ್ಲೇ ಆಳ್ತಲ್ಲ ನೋಡಿ ತೋರ್ಸಿಪ್ಪ ಒಂದ್ ಸ್ವಲ್ಪ, ಇಲ್ಲೇ ಮಲ್ಕೊಳ್ತಾರ ಅವರು. ಬಾಡಿಗೆ ಕಟ್ಕೊಂಡು ಇಲ್ಲೇ ಹೋಟೆಲ್ ನಡೆಸಿರುವಾಗ ಅವ್ರಿಗೆ ರಕ್ಷಣೆ ಕೊಡ್ಬೇಕಾಗಿದೆ ಯಾರು? ಪೊಲೀಸ್ನವರು. ಅವರೇ ದಿವಸ ಬಂದು ಅವ್ರ ಹತ್ರ ಲಂಚಗಳು ಕೇಳೋದು, ಇದ್ ಮಾಡೋದು. ತುಂಬಾ ದಿವಸದಿಂದ ಪ್ರೀ ಪ್ಲಾನ್ ಮಾಡ್ಕೊಂಡಿದ್ರಂತೆ. ನಾನು ಇಲ್ಲಿ ನಮ್ಮ ಮಾಜಿ ಸೈನಿಕರು ಹೇಳಿದ್ರು, ಅವ್ರು ಕೊಡದಿದ್ದ ಕಾರಣ ರಾಮಪ್ಪ ನಿಪ್ಪಾಣಿ ಮೇಲೆ ಹಲ್ಲೆ ಮಾಡಿದ್ದಾರೆ ಪೊಲೀಸ್ನವರು. 5-6 ಜನ ಸೇರ್ಸ್ಕೊಂಡು ಹಲ್ಲೆ ಮಾಡಿದ್ದಾರೆ. ದಯವಿಟ್ಟು ಅವ್ರನ್ನ ಸಾಹೇಬ್ರು ನಮ್ಮ ಕರ್ನಲ್ ಮಲ್ಲಿಕಾರ್ಜುನ್ ಅವರು ಫೋನ್ ಮಾಡಿ ಎಸ್ ಪಿ ಹತ್ರ ವಿಚಾರಣೆ ಮಾಡಿದಾಗ, ಸರ್ 22 ಜನನ ನಾವು ಸಸ್ಪೆಂಡ್ ಮಾಡಿದೀವಿ, ಇನ್ನು ಮಿಕ್ಕಿದವ್ರನ್ನ ತನಿಖೆ ಮಾಡಿ ಸಸ್ಪೆಂಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ದಯವಿಟ್ಟು ನಾನು ಇಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಕೇಳ್ಕೊಳ್ಳೋದೇನು ಅಂದ್ರೆ, ನಾನು ತುಂಬಾ ದಿವಸದಿಂದ ಪೊಲೀಸರನ್ನ ನೋಡ್ತಾ ಇದ್ದೀನಿ ಫೇಸ್ಬುಕ್ ವಾಟ್ಸಪ್ ನಲ್ಲಿ. ಏಕ್ದಮ್ ಹಲ್ಲೆ ಮಾಡ್ತಾರೆ. ಪ್ರತಿಯೊಬ್ರು ಪಬ್ಲಿಕ್ ಆಗ್ಲಿ, ಸೈನಿಕ ಆಗ್ಲಿ ಅಥವಾ ಹೆಣ್ಮಕ್ಳ ಮೇಲೆ ಹಲ್ಲೆ ಮಾಡ್ತಾರೆ. ಯಾತಕಪ್ಪ ಹಲ್ಲೆ ಮಾಡ್ತೀರಾ? ನೀವು ಯೂನಿಫಾರ್ಮ್ ಹಾಕೊಂಡಿದಾರ, ಅದಕ್ಕಾದ್ರೂ ಬೆಲೆ ಬೇಡ್ವೇನಪ್ಪ ನಿಮ್ಗೆ? ನಾವು ದೇಶ ಕಾಯ್ದವ್ರು ಬಂದಿದ್ದವರು. ಪಾಪ ಅವ್ರು ಎಷ್ಟು ಕಷ್ಟದಿಂದ ಅವ್ರು ಬಂದು ಇಲ್ಲ ದೊರಡೆ ಮಾಡಿಲ್ಲ, ಕಳ್ತನ ಮಾಡಿಲ್ಲ, ಅವ್ರ ಹೊಟ್ಟೆ ಪಾಡ್ಗೋಸ್ಕರ ಮಕ್ಕಳನ್ನ ಸಾಕೊಂಡವ್ರು ಇಲ್ಲಿ ಮೆಸ್ ಮಾಡ್ಕೊಂಡಿದ್ರೆ ಅವ್ರ ಮೇಲೆ ಹಲ್ಲೆ ಮಾಡಿರ್ತೀರಲ್ಲ, ನಿಮ್ಗೆ ಎಷ್ಟು ದ್ವೇಷ ಇರ್ಬೋದು. ಅದು ಒಂದು ಕಿವಿ ಕೇಳೋದಿಲ್ಲ. ನಾನ್ ನೋಡ್ದೆ, ಇದು ನೋಡಿದ್ರೆ ನಿಜವಾಗ್ಲೂ ಫೋಟೋಗಳನ್ನ ನನಗೆ ಬೇಜಾರಾಗ್ತದೆ. ಹಂಗ್ ಹೊಡೆದಿದ್ದೀರಲ್ಲ, ನೀವು ಮನುಷ್ಯ ಅಲ್ವೇನಪ್ಪ? ಅಲ್ಲ, ನಿಮ್ಗೆ ಏನು ಟ್ರೈನಿಂಗ್ ಕೊಟ್ಟಿದ್ದಾರೆ ಅಂತ ಮನುಷ್ಯತ್ವ ಬೇಡ್ವಾ ನಿಮ್ಗೆ? ಲಂಚ ಕೊಡ್ಲಿಲ್ಲ ಅನ್ನೋ ಕಾರಣಕ್ಕೆ ಅವ್ರಿಗೆ ಆ ತರ ಹೊಡೆದಿದ್ದೀರಲ್ಲ. ಸರಿ, ನೀವು ಹೊಡೆದಿಲ್ಲ ಅಂದ್ಮೇಲೆ CCTV ಯಾಕೆ ನೀವು ಫುಟೇಜ್ ನ ತಗೊಂಡ್ ಹೋಗ್ಬೇಕಾಯ್ತು? ಹೇಳಿ. ಕ್ಯಾಮ್ರಾ ತಗೊಂಡಿದ್ದೀರಾ, ಮೊಬೈಲ್ ಇದ್ ಮಾಡಿದ್ದೀರಾ, ದುಡ್ಡು ಹಾಕಿದ್ದೀರಾ, ಏನಕ್ಕೆ ಮಾಡಿದ್ದೀರಾ ನೀವು? ನಾನ್ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ನಾನು ಹೇಳ್ತೀನಿ, ಅವ್ರನ್ನ ಕೆಲಸದಿಂದ ತೆಗ್ದಾಕ್ಬೇಕು ಅಷ್ಟೇನೆ. ಯಾಕೆಂದ್ರೆ ಒಬ್ರು ಇಬ್ರಿಗೆ ತೆಗ್ದಾಕಿದ್ರೆ ಅವಾಗ ಅವ್ರಿಗೆ ಗೊತ್ತಾಗುತ್ತೆ ಅವ್ರ ಕಷ್ಟ ಏನು ಅನ್ನೋದು. ಸೈನಿಕರ ಕುಟುಂಬದಿಂದ ಬಂದವರು, ನಾವು ದೇಶ ಕಾಯ್ದವ್ರು ಸ್ವಾಮಿ. ನಾವೇನು ಯಾರನ್ನೇನ ಇದ್ ಮಾಡಿ ಬಂದಿಲ್ಲ. ಒಟ್ನಲ್ಲಿ ನಮ್ಮ ಪೆನ್ಷನ್ ನಾವು ತಿನ್ಕೊಂಡು ಜೀವನ ಸ್ವಾಭಿಮಾನದಿಂದ ಬದುಕ್ತಿರೋರು ಅಂತವ್ರ ಮೇಲೆ ನೀವು ಹಲ್ಲೆ ಮಾಡ್ಕೊಂಡು ಹೊಡೆದಿದ್ದೀರ ಅಂದ್ರೆ ನ್ಯಾಚೆ ಆಗ್ಬೇಕು ನಿಮ್ ಜನ್ಮಗಳಿಗೆ ಒಟ್ನಲ್ಲಿ. ಯಾಕೆಂದ್ರೆ ನಮ್ ಸಾರು ಹೇಳ್ತಿದ್ರೆ ನಮ್ ಸಾರ್ಗೂ ಬೇಜಾರಾಗಿದೆ. ಒಟ್ನಲ್ಲಿ ನಮ್ಮ ಅಧ್ಯಕ್ಷ ಇದ್ದಾರೆ, ಧಾರವಾಡದ ಅಧ್ಯಕ್ಷರು ಮಮದ್ ಅಂತ, ಅವ್ರಿಗೂ ಬೇಜಾರ. ಅವರೆಲ್ಲ ಹೇಳ್ತಿದ್ರು ನಮ್ ಸೈನಿಕರ ಕುಟುಂಬ, ನನ್ಗೆ ನೋವಾಗ್ತಾ ಇದೆ. ದಯವಿಟ್ಟು ನಾನು ಕೇಳ್ಕೊಳ್ಳೋದು ಇಷ್ಟೇನೆ, ಪ್ರತಿಯೊಬ್ರು ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ನಿಮ್ಗೆ ಅಟ್ಲೀಸ್ಟ್ ಯೋಗ ಮಾಡ್ರಿ. ಬೆಳಗ್ಗೆ ಎದ್ದ ತಕ್ಷಣ ಅದಾದ್ರೂ ನಿಮ್ಗೆ ಕೋಪ ತಕ್ಷಣ ಬರುತ್ತೆ ಮನ್ಸು ನೋಡಿದ ತಕ್ಷಣ. ಯೋಗ ಮಾಡಿದ್ರೆ ಅದಾದ್ರೂ ತಾಳ್ಮೆ ತಗೋಬಹುದು ಅಂತ ನನ್ನ ಅನಿಸಿಕೆ ಹೇಳಿ, ಜೈ ಹಿಂದ್, ಜೈ ಕರ್ನಾಟಕ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಕರ್ತವ್ಯವಂತ ಈಗ ಪರಿಗಣಿಸಿರುವಂತಹ ಸುರಕ್ಷತೆ ಮತ್ತು ಗೌರವದಲ್ಲಿ ಇಂತಹ ಘಟನೆಗಳು ತಲೆ ಎತ್ತುತ್ತಾ ಇರುವುದು ಸಂಕಟಕಾರಿಯಾಗಿದೆ. ದೇಶದ ಭದ್ರತೆಯಲ್ಲಿ ಪ್ರಮುಖ ಪಾತ್ರ ವಹಿಸಿರುವಂತಹ ನಿವೃತ್ತ ಸೈನಿಕರಿಗೂ ಕೂಡ ಸೂಕ್ತ ರಕ್ಷಣೆ ದೊರೆಯಬೇಕು ಅಂತ ಮೈಸೂರು ಜಿಲ್ಲಾಧ್ಯಕ್ಷ ರಜನಿ ಸುಬ್ಬಯ್ಯ ಅವರು ಹೇಳಿದ್ದಾರೆ. ಜೊತೆಗೆ ರಾಜ್ಯದ ಮುಖ್ಯಮಂತ್ರಿಗಳು ಸೂಕ್ತ ಕಾನೂನು ಜಾರಿಗೆ ತಂದು ಬಲಪಡಿಸಬೇಕು ಅಂತ ಹೇಳಿದ್ದಾರೆ. ಇನ್ನು ನಿವೃತ್ತ ಅಂಗವಿಕಲ ಸೈನಿಕರ ಮೇಲೆ ಹಲ್ಲೆ ಮಾಡಿ ಪಾರಾಗೋಕೆ ಯತ್ನಿಸ್ತಾ ಇರುವಂತಹ ಆರೋಪಿ ಪೊಲೀಸರನ್ನ ಶೀಘ್ರವೇ ಬಂಧಿಸುವಂತೆ ಆಗ್ರಹಿಸಿದ್ದಾರೆ. ನಮ್ಮ ಹುಟ್ಟೂರಲ್ಲಿ ಸೈನಿಕರು ಅಂದ್ರೆ ಹೆಮ್ಮೆಯ ವಿಷಯ. ಅದೇ ತರ ಈ ಧಾರವಾಡ ಆಗಿರ್ಬೋದು, ಬೆಳಗಾಂ ಆಗಿರ್ಬೋದು, ಹುಬ್ಬಳ್ಳಿ ಆಗಿರ್ಬೋದು, ಜನರು ಎದ್ದು ಬಿದ್ದು ಓಡ್ ಬರೋದು ನಮ್ಮ ಆರ್ಮಿಗೆ ಸೇರ್ತಾರೆ. ಏಕೆ ಸೇರ್ತಾರೆ? ಊಟ ಇಲ್ಲದಲ್ಲ, ಅವರಿಗೆ ಊಟದ ಸಭಾವನೆಯಿಂದ ಬರೋದಲ್ಲ, ದೇಶ ಸೇವೆ ಮಾಡ್ಬೇಕು, ದೇಶದ ಉಳಿಸಬೇಕು ಎಂಬ ಆಸೆಗೋಸ್ಕರ ಅವರೆಲ್ಲರೂ ದೇಶ ಸೇವೆ ಮಾಡ್ತಾರೆ. ಆದ್ರೆ ಅವರ ಹೆಂಡತಿ ಮಕ್ಕಳನ್ನ ಬಿಟ್ಟು ಸತ್ತವರೋ ಬದುಕವರೋ ಅಂತ ನೋಡದಂಗೆ ದೇಶ ಸೇವೆಯನ್ನು ಮಾಡ್ಕೊಂಡು ಹೋಗುವಂತ ವ್ಯಕ್ತಿ ರಿಟೈರ್ಡ್ ಆಗಿ ಬಂದ್ಮೇಲೆ ನಮ್ಮನ್ನ ನಾಯಿಗಿಂತ ಕಡೆಯಾಗಿ ಕಾಣ್ತಾರೆ. ಯಾಕೆ ಹೇಳಿ? ಅವರಿಗೆ ಬರೋದು 3 ದಿನ ಹಬ್ಬದಲ್ಲಿ ಮಾತ್ರ. ಅವರಿಗೆ ಸ್ವಾತಂತ್ರ್ಯ ದಿನಾಚರಣೆ, ಗಣರಾಜ್ಯೋತ್ಸವ, ಇದು ಕಾರ್ಗಿಲ್ ವಿಜಯೋತ್ಸವ, ಈ ದಿನ ಸಮಾರಂಭಕ್ಕೆ ಎಲ್ಲಾ ಜನರು ಬಂದು ಕರೀತಾರೆ, ಸನ್ಮಾನನೂ ಆಗುತ್ತೆ. ಅವರಿಗೆ ಏನಾದ್ರೂ ಹುದ್ದೆಗೆ ಹೋಗ್ಬೇಕು ಅಂದ್ರೆ ಸೆಕ್ಯೂರಿಟಿ ಕೆಲಸ ಬಿಟ್ರೆ ಯಾವುದೂ ಇಲ್ಲ. ಈಗ ನಾನು ಒಂದು ವೀರನಾರಿಯಾಗಿ ಹೇಳ್ತಿರೋದು ಏನಂದ್ರೆ, ಅವ್ರು ಸ್ವಂತ ಉದ್ಯೋಗದಲ್ಲಿ ಇರ್ಬೇಕಾದ್ರೆ
ಅವರಿಗೆ ಒಡೆದಾಟ ಬಡೆದಾಟ ಆಸೆ ಇರಲ್ಲ. ನಮ್ ಸ್ವಂತ ಉದ್ಯೋಗ ಮಾಡ್ಕೊಂಡು ಹೋಗ್ಬೇಕು, ಸಲಾಂ ಹೊಡ್ಕೊಂಡು ಹೋಗ್ಬಾರದು ಅಂತ ಅವ್ರ ಇಚ್ಛೆ ಇರುತ್ತೆ. ಅದನ್ನ ಜನರ ಕಣ್ಣಿಗೆ ಸಹಿಸಕ್ಕಾಗಲ್ಲ. ಈಗ ಈ ವ್ಯಕ್ತಿ ನಮ್ಮ ಆರ್ಮಿ ಮಾಜಿ ಸೈನಿಕ ಒಂದು ಹೋಟ್ಲನ್ನು ಓಪನ್ ಮಾಡಿ ಅಲ್ಲೇ ಕುಟುಂಬವನ್ನು ಸಾಗಿಸ್ತಿದ್ದ ವ್ಯಕ್ತಿಗೆ ಬಂದು ಹೊಡಿಬೇಕಾಗಿದ್ದ ಕಾರಣ ಏನು, ಯಾತಕ್ಕೋಸ್ಕರ, ಇದೆಲ್ಲ ಗುಮನೆ ಅಂತ ಹೇಳ್ತೀನಿ. ಸಿಸಿ ಕ್ಯಾಮೆರಾ 4 ಸಿಸಿ ಕ್ಯಾಮೆರಾ ಹಾಕಿದ್ದಾರೆ. ಆ ಸಿಸಿ ಕ್ಯಾಮೆರಾನ ಕಿತ್ತು ಹೋಗಿದ್ದಾರೆ. ಮತ್ತೆ ಕಿವಿ ಕೇಳದ ಒಂದು ವ್ಯಕ್ತಿ ಅಂಗವಿಕಲ ಇವತ್ತು ಈ ತರ ಮಟ್ಟಿಗೆ ಹೊಡಿಬೇಕು ಅಂದ್ರೆ ಪೊಲೀಸ್ ಅವರ ಸಪೋರ್ಟಿಂಗ್ ಇದೆಯೋ ಇಲ್ವೋ, ಆದರೆ ಯಾವ ವ್ಯಕ್ತಿಗೂ ಈ ತರ ಮಾಡಬಾರ್ದು. ಇದು ಮಾಡಿದ ಮೊದಲನೇ ತಪ್ಪು. ನಮ್ಮ ಸೈನಿಕನಿಗೆ ಏನ್ ತೊಂದರೆ ಆಗಿದೆಯೋ ಅದ್ರ ಮೇಲೆ ನಮ್ಮ ಹೋರಾಟ ಸತತ ಇರುತ್ತೆ. ಇವತ್ತು ಅವರಿಗೆ ನಾಳೆ ನನಗೆ ಬರಲ್ಲ ಅಂತ ಯಾವ ಗ್ಯಾರಂಟಿ? ನನ್ನ ಕುಟುಂಬ, ನಾನು ಹೇಳ್ಕೊಳ್ಳೋದಷ್ಟೇ, ನನ್ನ ಕುಟುಂಬ ಯಾವತ್ತು ಎದೆ ತಟ್ಕೊಂಡು ನಾನು ಹೇಳ್ತೀನಿ, ನನ್ನ ಕುಟುಂಬಕ್ಕೆ ಯಾವ ತೊಂದರೆ ಬಂದ್ರು ನಾವು ವೀರನಾರ್ಯರು ಶ್ರೀಶಕ್ತಿ ಸಂಘ ಬಂದೇ ಬರ್ತೀವಿ, ಹೋರಾಟ ನಡೆಸ್ತೀವಿ, ಎಲ್ಲಿ ತನಕ ಡೆಲ್ಲಿ ತನಕ ಹೋಗಕ್ಕೂ ರೆಡಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ನನ್ನ ಹೆಸರು ರಜನಿ ಸುಬ್ಬಯ್ಯ, ಕೊಡಗಿನ ಜನರ ತಿಮ್ಮಯ್ಯ, ಜನರ ಕಾರ್ಯಪ ಹುಟ್ಟಿದಂತ ಊರಿಂದ ಬಂದಿದ್ದೀನಿ. ನಮಗೆಲ್ಲರಿಗೂ ಒಳ್ಳೇದಾಗ್ಬೇಕು. ಇನ್ನು ಮುಂದಕ್ಕೆ ಈ ಗಲಾಟೆ ಒಡೆಯೋದು ನಮಗೆ ಕಾಣಬಾರದು. ಹೋರಾಟ ಸತತವಾಗಿ ನಡೆಯುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.